ಗುಡ್ ಮಾರ್ನಿಂಗ್ ಡಿಎಕ್ಷನ್. ಇದು ನನ್ನ 81ನೆಯ ವಿಡಿಯೋ, 81st ವಿಡಿಯೋ. ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಈಸ್ 9242494770. ನಾನು ಕಳೆದ ಹಲವಾರು ದಿನಗಳಿಂದ ಮೊದಲು ಕುಪ್ಪಳ್ಳಿಯ ನಮ್ಮ ಡಿಎಕ್ಷನ್ ಟ್ರೈನಿಂಗ್ ಮೀಟಿಂಗ್ ಇತ್ತು. ಅದರ ಸಲುವಾಗಿ ಸುಮಾರು ಒಂದು 6-7 ದಿವಸ ಹೋಯಿತು. ಮತ್ತೆ ಒಂದು 6-7 ದಿವಸ ಆದಮೇಲೆ ನಾವು ನಮ್ಮ ಫ್ಯಾಮಿಲಿ ಸಮೇತ ಗೋವಾ ಟ್ರಿಪ್ ಹೋಗಿದ್ವಿ. ಹೀಗಾಗಿ ಆರೋಗ್ಯದ ಬಗ್ಗೆ ವಿಶೇಷವಾದ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲೇ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತಿನ ದಿವಸ ನಾನು ಬಹಳ ಮಹತ್ವದ ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ಸಾಮಾನ್ಯವಾಗಿ ಪುರುಷ ಸ್ತ್ರೀ ಇಬ್ಬರಿಗೂ ಕೂಡ ಅನಾರೋಗ್ಯ ಅನ್ನುವಂಥದ್ದು ಉಂಟಾಗ್ತದೆ. ಅದು ದೈಹಿಕವಾಗಿ ಇರಬಹುದು ಮತ್ತು ಮಾನಸಿಕವಾಗಿಯೂ ಕೂಡ ಇರಬಹುದು. ಆದರೆ ವಿಶೇಷವಾಗಿ ಪುರುಷರಿಗಿಂತಲೂ ಸ್ತ್ರೀಯರಿಗೆ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ನೋಡ್ರಿ. ವಿಚಿತ್ರ ಅಂದ್ರೆ ಪುರುಷರು ಕೆಲವರು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡ್ತಾರೆ, ಹೀಗಾಗಿ ಅವರ ಆರೋಗ್ಯ ಕೆಡ್ತದೆ. ಬಟ್ ಸ್ತ್ರೀಯರು ಬಹುತೇಕ ಸಾಮಾನ್ಯವಾಗಿ ಬ್ಯಾಡ್ ಹ್ಯಾಬಿಟ್ಸ್ ಯಾರೂ ಮಾಡಲ್ಲ, ಬಹಳ ಕಮ್ಮಿ. ಆದಾಗ್ಯೂ ಕೂಡ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯಗಳು ಪುರುಷರಿಗಿಂತಲೂ ಸ್ತ್ರೀಯರಲ್ಲೇ ಜಾಸ್ತಿ ಕಂಡು ಬರ್ತಾವೆ. ಕಾರಣ ಹಲವಾರು ಕಾರಣಗಳದಾವು. ಅವರಿಗೆ ಮುಖ್ಯವಾಗಿ ಸುರಕ್ಷತೆಯ ಒಂದು ಕೊರತೆ ಇರ್ತದೆ. ಐ ಆಮ್ ನಾಟ್ ಸೇಫ್. ನಾನು ಹೇಗೆ ಸುರಕ್ಷಿತವಾಗಿ ಇರಬೇಕು ಅನ್ನುವುದರ ಸಲುವಾಗಿ ಅವರು ಹಗಲು ರಾತ್ರಿ ಚಿಂತನೆ ಮಾಡಬೇಕಾದಂಥ ಒಂದು ಪ್ರಸಂಗ ಅವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ. ಎಲ್ಲರಿಗೆ ಅಂತ ಹೇಳುವುದಿಲ್ಲ ನಾನು, ಬಟ್ ಬಹುಸಂಖ್ಯಾತರು. ನನ್ನ ಅಂದಾಜು ಸರ್ವಸಾಧಾರಣ 60-80% ಜನರಿಗೆ ಈ ಸುರಕ್ಷತೆಯ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ಅವ್ರಿಗೆ ಮಾನಸಿಕ ಒಂದು ಒತ್ತಡದಲ್ಲೇ ಅವರು ಬದುಕನ್ನು ಸಾಗಿಸ್ತಾ ಇರ್ತಾರೆ. ಆಮೇಲೆ ಯಾಕೆ ಕಾರಣ ಏನಂತಂದ್ರೆ, ಅವರು ತಂದೆ ತಾಯಿಯನ್ನು ತೊರೆದು ಹುಟ್ಟಿದ ಮನೆಯನ್ನು ಬಿಟ್ಟು ರಕ್ತ ಸಂಬಂಧವನ್ನು ಕಡಿದುಕೊಂಡು ಬೇರೆ ಯಾರೋ ಅಪರಿಚಿತರ ಮನೆಗೆ ಹೋಗಿ ಅಲ್ಲಿ ಅವರ ಆಚಾರ ವಿಚಾರಗಳಿಗೆ ಹೊಂದಿಕೊಂಡು ಬದುಕನ್ನು ಸಾಗಿಸಬೇಕಾದಂಥ ಒಂದು ಕಠಿಣ ಚಾಲೆಂಜ್ ಈ ಮಹಿಳೆಯರಿಗೆ ಐತೆ ನೋಡ್ರಿ. ಪಾಪ, ರಿಯಲಿ ವಂಡರ್ಫುಲ್ ಲೈಫ್ ಅವ್ರದ್ದು. ಅಲ್ಲ, ಈಗೇನೋ ಒಂಚೂರು ಕಾಲಮಾನ ಸುಧಾರಣೆ ಆಗ್ಯದ, ಒಂದಷ್ಟು ಶಿಕ್ಷಣವನ್ನು ಪಡೆದಾರ, ಕೆಲವರು ನೌಕರಿ ಮಾಡ್ತಾರ, ಅದೆಲ್ಲ ಸರಿ. ಹೀಗಾಗಿ ಒಂಚೂರು ಪರವಾಗಿಲ್ಲ ಅನ್ಬೋದು. ಆದರೂ ಕೂಡ ಅವರ ಸಮಸ್ಯೆಗಳು ಈಗ ಒಂದು 50-60 ವರ್ಷದ ಹಿಂದೆ ಬೇರೆ ಇರ್ಬೋದು, ಒಂದು 25-30 ವರ್ಷಗಳ ಹಿಂದೆ ಬೇರೆ ಇರ್ಬೋದು. ಬಟ್ ಇವತ್ತಿನ ದಿವಸ ಕೂಡ ಅವರ ಸಮಸ್ಯೆಗಳಿಗೆ ಕೊನೆ ಆಗಿಲ್ಲ. ಯಾಕಂದ್ರೆ ನೌಕರಿ ಮಾಡ್ತಾರಪ್ಪ ಅಂದರೂ ಕೂಡ, ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಆದರೂ ಕೂಡ, ಅಥವಾ ಅವರು ಸುರಕ್ಷತೆಯನ್ನು ಹೊಂದಿದರೂ ಕೂಡ, ಇನ್ನುಳಿದ ವಿಚಾರಗಳಲ್ಲಿ ಅವರಿಗೆ ಸುರಕ್ಷತೆ ಇರುವುದೇ ಇಲ್ಲ. ಗಂಡನಿಗೆ ನಾನು ನೌಕರಿ ಮಾಡೋದು ಇಷ್ಟ ಆಗುತ್ತೋ ಇಲ್ಲೋ, ಆಮೇಲೆ ಗಂಡ ನನ್ನ ಬಗ್ಗೆ ಏನು ತಿಳ್ಕೊತಾನೋ ಏನೋ, ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ನಾನು ಮಕ್ಕಳನ್ನ ಬಿಟ್ಟು ಬಂದು ಎಲ್ಲ ಕೆಲಸ ಮಾಡಬೇಕು. ಹೀಗೆ ಹಲವಾರು ಚಾಲೆಂಜಸ್ ಅದಾವು ಮಹಿಳೆಯರಿಗೆ. ಹೀಗಾಗಿ ಎಷ್ಟೋ ಜನ ನೌಕರಿನ ಬಿಟ್ಬಿಡ್ತಾರ. ಒಳ್ಳೆ ಎಜುಕೇಷನ್ ಮಾಡಿರ್ತಾರೆ, ಒಳ್ಳೆ ಜಾಬ್ ಇರ್ತದೆ, ಅನಿವಾರ್ಯವಾಗಿ ಮಗುವಿನ ನೋಡ್ಕೊಳ್ಳಿಕ್ಕೆ ಸಲುವಾಗಿ ಎಷ್ಟೋ ಜನ ಜಾಬನ್ನು ಬಿಡ್ತಾರೆ. ಅಂತೂ ಈ ಮಹಿಳೆಯರಿಗೆ ಹಲವಾರು ರೀತಿಯ ಸಮಸ್ಯೆಗಳು ಇರ್ತಾವೆ. ಆ್ಯಂಡ್ ಇನ್ನು ಕೆಲವರು ಒಂಚೂರು ಏನೋ ಲಕ್ಕಿ ಇರ್ತಾರೆ, ಅವರಿಗೆ ಒಳ್ಳೆ ಗಂಡ, ಒಳ್ಳೆ ಮಾವ, ಒಳ್ಳೆ ಅತ್ತೆ ಸಿಕ್ಕಿರ್ತಾರೆ. ಅವ್ರಿಗೂ ಕೂಡ ಚಾಲೆಂಜಸ್ ಇರ್ತಾವೆ. ಆರಂಭದಲ್ಲಿ ಅವ್ರು ಹೆಂಗದಾರೋ, ಏನು ಸುದ್ದೋ ಹೆಂಗೋ ಅನ್ನುವಂಥ ಒಂದು ಟೆನ್ಷನ್ದಲ್ಲೇ ಅವರು ಬದುಕನ್ನು ಸಾಗಿಸ್ತಿರ್ತಾರೆ. ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆಗೆ ಹೊಂದ್ಕೊಂಡು ಹೋಗ್ಬೇಕು ಅವರು. ತಾನು ಹುಟ್ಟಿದ ಮನೆಯ ಆಚಾರ ವಿಚಾರಗಳೇ ಎಷ್ಟೋ ಸಾರಿ ಚೇಂಜ್ ಇರ್ತಾವೆ, ಇವ್ರ ಮನೆಯೊಳಗನೆ ಚೇಂಜ್ ಇರ್ತಾವೆ. ಆದರೂ ಅವ್ರು ಹೊಂದ್ಕೋಬೇಕು.
ಅದು ಅವ್ರಿಗೊಂದು ಚಾಲೆಂಜ್, ಒಂದು ಟಾಸ್ಕ್ ಅವರಿಗೆ. ಹಾಗಾಗಿ ಅತ್ತೆ ಮಾವ ಗಂಡ ಒಳ್ಳೆಯವರಾಗಿದ್ದರೂ ಕೂಡ ಟೆನ್ಷನ್ದಲ್ಲೇ ಬದುಕು ಸಾಗಿಸ್ತಾರೆ ಅವರು. ಇನ್ನು ದುರ್ದೈವಿಗಳಂತಿರ್ತಾರೆ ಕೆಲವರು, ಪಾಪ ಅವ್ರ ಬಗ್ಗೆ ಭಾಳ ಅಂದರೆ ಭಾಳ ಕೆಟ್ಟ ಅನಿಸುತ್ತೆ ನನಗೆ ಹೇಳಲಿಕ್ಕೆ. ಅವರು ಹುಟ್ಟ ದುರ್ದೈವವನ್ನು ತೊಗೊಂಡ್ಬಂದ್ಬಿಟ್ಟಿರ್ತಾರೆ. ಗಂಡ ಒಂದು ನಮೂನಿ, ಅತ್ತೆ ಒಂದು ನಮೂನಿ, ಮಾವ ಒಂದು ನಮೂನಿ. ಎಷ್ಟೋ ಸಾರಿ ಮಾವ ಚೆನ್ನಾಗಿರ್ತಾನ, ಅತ್ತೆ ಮತ್ತು ಮಗ ಭಾಳ ಸುಮಾರು ಇರ್ತಾರೆ. ಈ ಎಷ್ಟೋ ಸಾರಿ ಅತ್ತೆ ಚಲೋ ಇರ್ತಾಳ, ಮಾವ ಮತ್ತು ಗಂಡ ಸುಮಾರು ಇರ್ತಾರೆ. ಎಷ್ಟೋ ಸಾರಿ ಅತ್ತೆ ಮಾವ ಇಬ್ಬರು ಚಲೋ ಇರ್ತಾರೆ, ಗಂಡ ಸುಮಾರು ಇರ್ತಾನೆ. ಎಷ್ಟೋ ಸಾರಿ ಗಂಡ ಚಲೋ ಇರ್ತಾನೆ, ಅತ್ತೆ ಮಾವ ಭಾಳ ಸುಮಾರು ಇರ್ತಾರೆ. ಹಿಂಗೆ ಸಮಸ್ಯೆಗಳು ರೀ, ಮಹಿಳೆಯರಿಗೆ ಭಾಳ ಟೆನ್ಷನ್ ಇರ್ತದೆ. ಆ ಟೆನ್ಷನಿಗೋಸ್ಕರ ಸಾಮಾನ್ಯವಾಗಿ ನಮಗೆ ಕಂಡು ಬಂದದ್ದು ಏನಪ್ಪ ಅಂದ್ರೆ, ಪುರುಷರಿಗಿಂತಲೂ ಸ್ತ್ರೀಯರಲ್ಲಿ ಮಾನಸಿಕ ಕಾಯಿಲೆಗಳು ಜಾಸ್ತಿ ಅದಾವೆ. ಅವರಿಗೆ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳೇ ಜಾಸ್ತಿ. ಆರೋಗ್ಯದೊಳಗೆ ದೈಹಿಕ ಕಾಯಿಲೆಗಳು ಒಂಚೂರು ಕಮ್ಮಿ ಅಂದರೂ ಅಡ್ಡಿ ಇಲ್ಲ, ಅದ್ರಾಗೂ ಅದಾವು, ಪುರುಷರಿಗಿಂತಲೂ ಜಾಸ್ತಿ ಅದಾವ ಅವರಿಗೆ. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ, ಅವರಿಗೆ ಈ ಮುಟ್ಟಿನ ಸಮಸ್ಯೆ ಅಂದರೆ, ಅವರಿಗೆ ಮುಟ್ಟು ಒಬ್ಬೊಬ್ಬರಿಗೆ ಸರಿಯಾಗಿ ಆಗ್ತಾ ಇರೋಂಗಿಲ್ಲ, ಪಿರಿಯಡ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಆಮೇಲೆ ಪಿರಿಯಡ್ ಸಮಸ್ಯೆಯಿಂದಾಗೆ ಅವ್ರಿಗೆ ಎಷ್ಟೋ ಸಾಲಿ ಮಕ್ಕಳಾಗದೇ ಇರುವಂಥ ಸಮಸ್ಯೆಗಳು ಬರ್ತಾವೆ. ಆಮೇಲೆ ಮಕ್ಕಳು ಆಗಲಿಲ್ಲ ಅಂದ್ರೆ ಆಗಲಿಲ್ಲ ಅನ್ನುವಂಥ ಒಂದು ಸಮಸ್ಯೆ, ಅದು ಟೆನ್ಷನ್ನು. ಗಂಡನಿಗೆ ನನ್ನ ಮೇಲಿನ ಪ್ರೀತಿ ಎಲ್ಲಿ ಕಮ್ಮಿ ಆಗುತ್ತೋ ಅನ್ನುವಂಥ ಒಂದು ಟೆನ್ಷನ್ನು. ಗಂಡ ಎಲ್ಲೇ ಇನ್ನೊಬ್ಬಕ್ಕಿನ್ನ ಮದುವೆ ಆಗ್ತಾನೋ ಏನೋ ಅನ್ನುವಂಥ ಟೆನ್ಷನ್ನು. ನೋಡ್ರಿ, ಅವ್ರಿಗೆ ಎಷ್ಟೊಂದು ಜೀವನದೊಳಗೆ ಟೆನ್ಷನ್ಗಳದಾವಪ್ಪ ಅಂತಂದ್ರೆ, ಪಾಪ ಅದರೊಳಗನ ಅವ್ರ ಬದುಕನ್ನು ಸಾಗಿಸ್ಬೇಕು. ಹೀಗಾಗಿ ಮಹಿಳೆಯರಿಗೆ ಭಾಳ ಅಂದರೆ ಭಾಳ ಸಮಸ್ಯೆಗಳು ಬರ್ತಾವೆ. ಆ್ಯಂಡ್ ಪುರುಷರಿಗಿಂತಲೂ ಅವ್ರಿಗೆ ಜಾಸ್ತಿ. ಅದಕ್ಕೆ ಅವರು ಏನು ಮಾಡಬೇಕು ಅಂತಂದ್ರೆ, ನಮ್ಮ ಈ ಡಿಎಕ್ಷನ್ ಪ್ರಾಡಕ್ಟ್ಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಅಂದ್ರೆ, ಸ್ತ್ರೀ ಸ್ನೇಹಿಯಾದಂಥ ಪ್ರಾಡಕ್ಟ್ ಯಾವುದಾದ್ರೂ ಇದ್ದರೆ ಅದು ನಮ್ಮ ಈ ನೋನಿ. ಇದರೊಳಗೆ ನೋನಿ ಜಿ ಅಂತ ಒಂದು ಬರ್ತದೆ. ಅಂದ್ರೆ ಅದರಲ್ಲಿ ನೋನಿ ಜೊತೆಗೆ ರೊಸೆಲ್ಲಾ ಅನ್ನುವಂಥ ಒಂದು ಜ್ಯೂಸ್ ಹಾಕಿರ್ತಾರೆ. ಆ ರೊಸೆಲ್ಲಾದೊಳಗೆ ಸಿ ವಿಟಮಿನ್ ಭಾಳ ಅದ, ಅದು ಎಸ್ಪೆಷಲಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಅದ. ಇದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂದು ಬಾಟ್ಲಿ ಒಳಗೆ ಹಾಕಿರ್ತಾರೆ, ಕಾಜಿನ ಬಾಟ್ಲಿ ಒಳಗೆ ಇರ್ತದೆ ಅದು. ಆ್ಯಂಡ್ ನೋನಿ ಜಿ ಅಂತ, ಇದು ನೋನಿ, ಪ್ಯೂರ್ ನೋನಿ. ಆ್ಯಂಡ್ ಮೋರಿಂಡಾ ಸಿಟ್ರಫೋಲಿಯಾ ಅನ್ನುವಂಥ ಈ ಏನು ಫ್ರೂಟ್ ಐತೆ ನೋಡ್ರಿ, ಇಲ್ಲಿ ಕಾಣಿಸ್ತದಲ್ಲ, ಮೋರಿಂಡಾ ಸಿಟ್ರಫೋಲಿಯಾ ಅನ್ನುವಂಥ ಈ ಫ್ರೂಟ್ನಿಂದ ಈ ಜ್ಯೂಸನ್ನು ತಯಾರು ಮಾಡಿರ್ತಾರೆ. ಭಾಳ ಪರಿಶುದ್ಧವಾದ ಜ್ಯೂಸು. ವಿಶೇಷವಾಗಿ ಮಹಿಳೆಯರ ಫ್ರೆಂಡ್ ನೋಡ್ರಿ, ಪ್ರತಿಯೊಬ್ಬ ಮಹಿಳೆಯರು ಅಂದರೆ ಹೆಚ್ಚು ಕಮ್ಮಿ ಹೆಣ್ಣು ಮಕ್ಕಳು ಸಣ್ಣ ಪಾಪು ಇದ್ದಾಗಿಂದ ಇದನ್ನು ಕೊಟ್ಟರು ಅಡ್ಡಿ ಇಲ್ಲ. ಒಂದು 5 ml ಬೆಳಗ್ಗೆ, ಒಂದು 5 ml ಸಂಜಿಕೆ, ಜೊತೆಗೆ ಒಂದು 10 ml ನೀರು ಮಿಕ್ಸ್ ಮಾಡಿ ಕೊಟ್ಟರೆ ಭಾಳ ಒಳ್ಳೆಯದು, ಕೂಸುಗಳಿಗೆ ಹಿಡ್ಕೊಂಡು. ಇನ್ನು ದೊಡ್ಡವರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಆರಂಭದೊಳಗೆ ಒಂದು 10 ml ತೊಗೊಂಡ್ರೆ ಅಡ್ಡಿ ಇಲ್ಲ, ಬೆಳಗ್ಗೆ ಸಾಯಂಕಾಲ. ಆಮೇಲೆ 15 ml, ಆಮೇಲೆ 30 ml, ಆಮೇಲೆ 60 ml ತೊಗೊಂಡ್ರು ಏನು ತಪ್ಪಿಲ್ಲ. ಆರೋಗ್ಯದಲ್ಲಿ ಬಹಳ ಸಹಾಯ ಮಾಡ್ತದೆ. ಅವರಿಗಿರ್ತಕ್ಕಂಥ ಮಹತ್ವದ ಸಮಸ್ಯೆಗಳು ಅಂದರೆ ಮುಟ್ಟಿನ ಸಮಸ್ಯೆ, ಪಿರಿಯಡ್ ಆಗುವಂಥ ಸಮಸ್ಯೆ, ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆ, ಬಹಳ ಸಮಸ್ಯೆಗಳು ಇರ್ತಾವೆ ಅವರಿಗೆ. ಅವು ಹೇಳ್ಕೊಳ್ಳಿಕ್ಕೆ ಬಾರ್ದಂಥ ಕೆಲವು ಸಮಸ್ಯೆಗಳು ಕೂಡ ಇರ್ತಾವೆ, ಲೈಂಗಿಕ ಸಮಸ್ಯೆಗಳು ಕೂಡ ಇರ್ತಾವೆ. ಎಲ್ಲ ಸಮಸ್ಯೆಗಳನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಯಾವುದಾದ್ರೂ ನಮ್ಮ ಡಿಎಕ್ಷನ್ ಕಂಪ್ನಿಗಳಿಗಿದ್ದರೆ, ಬೇರೆ ಕಂಪ್ನಿಯಲ್ಲೂ ಕೂಡ ಈ ನೋನಿ ಬರ್ತಾವೆ. ಬಟ್ ಆ ನೋನಿಗಳಿಗೂ ನಮ್ಮ ನೋನಿಗೂ ಭಾಳ ವ್ಯತ್ಯಾಸ ಅಂತ ನಾವು ಹೇಳ್ತೀವಿ. ಯಾವಾಗಲೂ ನೋಡ್ರಿ, ನಮ್ಮದು ನಾವು ಚಲೋ ಅಂತ ಹೇಳ್ತೀವಿ. ಬಟ್ ನೀವು ಪರೀಕ್ಷೆ ಮಾಡಬೇಕು, ಅದನ್ನು ತೊಗೊಂಡು ನೋಡಬೇಕು, ಇದನ್ನು ತೊಗೊಂಡು ನೋಡಬೇಕು. ಯಾವುದು ನಿಮಗೆ ರಿಯಲ್ ಹೆಲ್ಪ್ ಮಾಡ್ತದ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಿ ನೀವು ಮುಂದುವರಿಸ್ಬೇಕು. ಯಾಕಂದರೆ ತೀರ್ಮಾನ ತಗೋಬೇಕಾದವ್ರು ನೀವು, ಒಳ್ಳೆಯದು ಕೆಟ್ಟದ್ದನ್ನು ಅರ್ಥ ಮಾಡ್ಕೋಬೇಕಾದವರು ನೀವು.
ನಾನಂತೂ ಗ್ಯಾರಂಟಿ ಭರವಸೆ ಕೊಡ್ತೀನಿ, 100% ಹೆಲ್ಪ್ ಮಾಡ್ತದೆ. ಒಂದು 3 ತಿಂಗಳು ತಪ್ಪದೆ ನಮ್ಮ ಈ ನೋನಿ ಜ್ಯೂಸ್ ಕುಡ್ಕೋತ ಹೋದ್ರು ಅಂತಂದ್ರೆ ಬಹಳಷ್ಟು ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡು ಬರ್ತವೆ. ಅಗದಿ ಗ್ಯಾರಂಟಿ. 3 ತಿಂಗಳು ತೊಗೊಂಡ ನಂತರ ನನಗೇನು ಸುಧಾರಣೆ ಕಂಡು ಬರಲಿಲ್ಲ ಅಂದ್ರೆ ಆ 3 ತಿಂಗಳು ಏನು ಇವ್ರು ಖರ್ಚು ಮಾಡಿರ್ತಿರಲ್ಲ ನೀವು, ಅದನ್ನು ವಾಪಸ್ ಕೊಡುವಂಥ ಗ್ಯಾರಂಟಿ ನಾವು ಕೊಡ್ತೀವಿ. ಈ ನೋನಿ ಜೊತೆಗೆ ಒಂದು ಈ ಇಂಪಾರ್ಟೆಂಟ್ ಇನ್ನೊಂದು ಐತ್ರಿಪ್ಪ. ಇದು ಏನು ಅಂತ ಕೇಳಿದ್ರೆ ಸ್ಪಿರುಲಿನಾ. ಇದಕ್ಕೆ ನಾವು ಬ್ಲಡ್ ಬ್ಯಾಂಕ್ ಅಂತೀವಿ. ಅಂದ್ರೆ ಇದು ರಕ್ತವನ್ನು ಶುದ್ಧ ಮಾಡ್ತದೆ, ರಕ್ತವನ್ನು ವೃದ್ಧಿ ಮಾಡ್ತದೆ, ಆಮೇಲೆ ಹೆಮೋಗ್ಲೋಬಿನ್ ರಕ್ತದಲ್ಲಿ ಹೆಮೋಗ್ಲೋಬಿನ್ ಜಾಸ್ತಿ ಮಾಡ್ತದೆ. ಅಂದ್ರೆ ಆಟೋಮೆಟಿಕ್ ಮನುಷ್ಯನಿಗೆ ಅಶಕ್ತತನ ಕಮ್ಮಿ ಆಗ್ತದೆ, ಶಕ್ತಿ ಜಾಸ್ತಿ ಆಗ್ತದೆ, ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಏನ್ರಿ ಅಷ್ಟು ಒಳ್ಳೇದದ್ರಿ. ಇದನ್ನೇನಪ್ಪ ಅಂತಂದ್ರೆ ಬೆಳಗ್ಗೆ 1-2 ಸಾಯಂಕಾಲ 1-2 ಖಾಲಿ ಹೊಟ್ಟೆಲೇ ತೊಗೋಬೇಕು ಒಂದು ವಾರ. 2ನೇ ವಾರದಾಗ ಬೆಳಗ್ಗೆ 4 ಸಾಯಂಕಾಲ 4 ತೊಗೋಬೇಕು. 3ನೇ ವಾರದಿಂದ ಬೆಳಗ್ಗೆ 1-6 ಸಾಯಂಕಾಲ 1-6 ತೊಗೋತ ಹೋದ್ರು ಅಂದ್ರೆ 3 ತಿಂಗಳದೊಳಗೆ ಬರೀ ಇವೆರಡೇ ನೋನಿ ಮತ್ತು ಸ್ಪಿರುಲಿನಾ ಇವೇ ಎರಡನ್ನು ತೊಗೋತ ಹೋದ್ರೂ ಕೂಡ ಸಾಕಷ್ಟು ಸುಧಾರಣೆ ಆಗ್ತದೆ. ಆ್ಯಂಡ್ ಇದ್ರ ಜೊತೆಗೆ ನೀವು GL ತೊಗೋತೀನಿ ಅಂದ್ರೆ ತೊಗೋಬೋದು, ಬಟ್ ಸ್ವಲ್ಪ ಅದು ಇದು ಎಲ್ಲ ಸೇರಿ ದುಡ್ಡು ಜಾಸ್ತಿ ಖರ್ಚಾಗ್ತದೆ, ನಮಗೆ ಆಗೋದಿಲ್ಲರಿ ಅಂದ್ರೆ ಅವು ಎರಡೇ ತೊಗೋಬೋದು. ಅವಕ್ಕೂರ ಜೊತೆಗೆ ನಮ್ಮ ಟೀ ಕಾಫಿಗಳು ಬರ್ತಾವೆ. ಅವು ಟೀ ಕಾಫಿ ಒಂದು ನೋನಿ ಜ್ಯೂಸು, ಇನ್ನೊಂದು ಸ್ಪಿರುಲಿನಾ, ಆಮೇಲೆ ಟೀ ಆರ್ ಕಾಫಿ ಅಥವಾ 2 ದಿವ್ಸಕ್ಕೆ ನೋಡ್ರಿ ಟೀ ಅಥವಾ ಕಾಫಿ ವಾಟರ್ ರೆಡಿ ಮಾಡಿ ನಾವು ಮಿನಿಮಮ್ 1 ಲೀಟ್ರದಿಂದ 2 ಲೀಟ್ರ್ ಕುಡಿತಾ ಹೋದ್ವಿ ಅಂದ್ರೆ ನೋಡ್ರಿ, ನೀವು ಪರೀಕ್ಷೆ ಮಾಡಿರಿ. ಅಕಸ್ಮಾತ್ ಇಲ್ರಿ ನನಗೇನೇನೋ ಅನುಕೂಲ ಅನಿಸಿಲ್ಲ ಅಂದ್ರೆ ನಾನು ಖಂಡಿತವಾಗಲೂ ತಾವು 3 ತಿಂಗಳೊಳಗೆ ಮಾಡಿದಂಥ ಸಂಪೂರ್ಣ ಖರ್ಚನ್ನು ನಾವು ವಾಪಸ್ ಕೊಡುವಂಥ ಭರವಸೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಆಗ್ರಿ, ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ, ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.